ಹಲೋ ಗಾಯ್ಸ್, ವೆಲ್ಕಮ್ ಟು ವಿ ಆರ್ ಲಾಕ್ಸ್ ಇನ್ ಕನ್ನಡ. ಸೊ ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ಟ್ರ್ಯಾಕ್ ಸೆಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಇಟ್ಸ್ ದ ಟೈಮ್. ಇದು ಬೈಕ್ ಕೊಟ್ಟಿದ್ದಾರೆ. ನೋಡೋಣ, ಐ ಆಮ್ ನಾಟ್ ಸ್ಟಾರ್ಟಿಂಗ್. ಮೋಡ್ಸ್ ಬಂದು ಸ್ಪೋರ್ಟ್ಸು, ಇಕೋ, ಸಿಟಿ. ಬನ್ನಿ, ಬೈಕು ಸ್ವಲ್ಪ ಇನ್ ಡೆಪ್ತ್ ಹೋದರೆ ತುಂಬಾ ಇದೆ ಗುರು. ಆ್ಯಕ್ಚುಲಿ ಇದೇ ಫಸ್ಟು ಗೇರ್ ಮೋಟಾರ್ ಸೈಕಲ್ಲು, ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ಲು ಇಂಡಿಯಾದಲ್ಲಿ. ಸೊ ಅದು ಯಾವ ಮೈಂಡ್ಸೆಟ್ಟಿಂದ ಗೇರ್ ವೆಹಿಕಲ್ಲು ಎಲೆಕ್ಟ್ರಿಸಿಟಿಗೆ ತೊಗೊಂಬಂದ್ರೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿದ್ರೆ ನೀವು ಎಕೋ, ಸ್ಪೋರ್ಟ್ಸು ಆ್ಯಂಡ್ ಸಿಟಿ 3 ಮೋಡ್ಸ್ ಇದೆ. ಏ ಗಾಡ್, ಕ್ರ್ಯಾಶ್ ಗುರು. ಬಿದ್ರು ಗುರು ಯಾರೋ. ಏನೂ ಆಗಿಲ್ಲ ಅನಿಸುತ್ತೆ ಗುರು, ಕ್ರ್ಯಾಶ್ ಆದರೂ. ಫುಲ್ಲಿ ಗೇರ್ಡ್ ಆಗಿದ್ದರೆ ಅದೊಂದು ಅಡ್ವಾಂಟೇಜು. ಈ ಬ್ಯಾಚ್ ಆದಮೇಲೆ ಇವರೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಮದು ಸ್ಟಾರ್ಟ್ ಆಗುತ್ತೆ. ಸೊ ಬಿಫೋರ್ ದಟ್ ಇವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇ ಬಿ ಅವ್ರಿಗೇನು ಆಗಿಲ್ಲ ಗುರು, ಗಾಡ್ ಗ್ರೇಸ್. ಇಲ್ಲಿ ಡಿಸ್ಪ್ಲೇಯಲ್ಲಿ ಏನೇನು ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಇಲ್ಲಿ ಗೂಗಲ್ ಮ್ಯಾಪ್ಸು ಆ್ಯಸ್ ಇಟ್ ಈಸ್ ಹೆಂಗೆ ಗೂಗಲ್ ಮ್ಯಾಪ್ಸಲ್ಲಿ ಇದೆಯೋ ಅದೇ ಥರ ಕಾಣಿಸ್ತಾ ಇದೆ. ಸೊ ಸ್ಕ್ರೀನ್ ಟಚ್, ಯಸ್ ಪ್ರೋ, ಇಟ್ ಈಸ್ ಸ್ಕ್ರೀನ್ ಟಚ್ಚು. ಕಂಟ್ರೋಲ್ಸು, ಡಿಸ್ಪ್ಲೇ, ಸೌಂಡು, ಕನೆಕ್ಟಿವಿಟಿ, ವೆಹಿಕಲ್ ಹೆಲ್ತು, ಬ್ಯಾಟ್ರಿ ಸಿಸ್ಟಮ್ಮು, ವೆಕೇಷನ್ ಮೋಡು, ಸ್ಮಾರ್ಟ್ ಫ್ಯೂಚರ್ಸು, ಸ್ಟ್ಯಾಟ್ಸ್, ವಿಡ್ಜಸ್. ತುಂಬ ಇದೆ ಗುರು ಇದು. ಗುರು ಇದು ಸೈಕ್ ಫೀಚರ್ಸ್ ಇದೆ ಇದರಲ್ಲಿ. ಎಲ್ಲ ಡೀಟೇಲ್ಸು ಗೊತ್ತಾಗುತ್ತೆ ಇದರಲ್ಲಿ. ನಿಮಗೆ ರೈಡಲ್ಲಿ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ದೀರಾ, ರೈಡ್ ಎಫಿಷಿಯನ್ಸಿ, COT ಸೇವಿಂಗ್ಸ್ ಅಂತೆ, ಅದೇನೋ ಗೊತ್ತಿಲ್ಲ. ಮ್ಯಾಕ್ಸಿಮಮ್ ಸ್ಪೀಡು, ಅವರೇಜ್ ಸ್ಪೀಡು, ರೈಡ್ ಡ್ಯೂರೇಷನ್, ಓಕೆ, ಲೀನ್ ಆ್ಯಂಗಲ್ಲು, 0 to 60 ಟೈಮಿಂಗು, ಓಕೆ. ಇದೆಲ್ಲ ಸಿಗುತ್ತೆ ಗುರು. Logins are done, no? Yeah, okay. Perfect. So we'll do a guys who all are riding. Come. You're riding, right? Okay. All right. So just a quick briefing. Onto your left hand is your clutch. Onto your left foot peg is your gears. One down, rest is up. You don't need to hold the clutch when you're stopping or when you're starting the ride. You only need to hold the clutch when you're shifting the gears. Okay. Now the best part is this is electric. Idling RPM is 0. So even if you are at 0 speed in first gear or second gear in whatever gear and you have left the clutch entirely, the bike won't stop. Okay, because idling RPM is 0. Right. Now that has a lot to do with our muscle memory because we keep on holding the clutch when we start or when we stop. But then again, this is altogether a different experience. To your left there are 4 arrows. Okay, now the right and the left arrow key will help you to switch between your ride mode, but the ride modes can be shifted only when the throttle position is 0 at whatever speed you are. Okay. Leave the throttle, switch the ride mode and then start. Alright, we'll start in city mode as of now for you to understand the track and the bike, and then you can move to sports mode. Now there will be 3 laps which you can go for. Once the flags are shown by these guys, you have to come back to the pit. Alright, we'll start one by one. You can start the bike. There's the clutch. Red button is to be holded a little bit tight. Put it in first gear. Sorry. No, it won't. Alright, the bike start. Hold the clutch.
ಹೋಲ್ಡಿಂಗ್. Hello. Do we look at you or look at her side? Sir, she's open. Alright, we'll start one by one. All set? ಇಷ್ಟೇ ಗುರು ಇದು ಹೋಗ್ತಾ ಇರೋದು ಎಕೋ ಮಾಡಲಿದೆ. ಸಿಟಿಯಲ್ಲಿ ಇನ್ಷಿಯಲ್ ಪಿಕಪ್ ಮಾತ್ರ ಸರಿಯಾಗಿದೆ. ಸೊ ಲೆಟ್ಸ್ ಕಾನ್ಸಂಟ್ರೇಟ್. ಜಿಪಾಕೆಲ್ಲ ಗುರು ಇದು. ಇನ್ಷಿಯಲ್ ಪಿಕಪ್ ಮಾತ್ರ ಸರಿಯಾಗಿದೆ ಗುರು. ಇಲ್ಲೇನು ಮಾತಾಡೋಕ್ಕಾಗ್ತಾ ಇಲ್ಲ ಗುರು. ಇಟ್ಸ್ ಎ ಪ್ಯೂರ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಇನ್ನೊಂದು ಫೈನಲ್ ಲ್ಯಾಪ್ ಇದೆ ಅನ್ಸುತ್ತೆ. ಓ ಮೈ ಟೂರೋಲೋ ಯಾವ ಮಾಡಿದ್ರೆ ಹೊಟ್ಟೋಗತ್ತೆ ಗುರು ಇದು. ಸೊ ಟ್ರ್ಯಾಕ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬೆಟರು, ನನಗೆ ಬೆಟರ್ ಅನಿಸಿದ್ದು ಸೆಕೆಂಡ್ ಗೇರ್ಗಳು. ಎಲ್ಲಿಗೆ ಎಷ್ಟು ಪವರ್ ಬೇಕು ಅಂತ ಕರೆಕ್ಟಾಗಿ ಡೆಲಿವರಿ ಮಾಡ್ತಾಯಿದೆ ಸೆಕೆಂಡ್ ಗೇರ್ ಮಾತ್ರ. ಇದು ಮಾತ್ರ ಹೆವಿ ಕಟ್ಟಿದೆ ಗುರು. ಇದೊಂದು ಮಾತ್ರ ಸರಿಯಾಗಿದೆ. ಯಾಮಾದ್ರೆ ರೋಡ್ ಬಿಟ್ಟು ಹೊಟ್ಟೋಗ್ತೀವಿ ಅಷ್ಟೇ. ಸೊ ಅಷ್ಟೇ ಮುಗೀತು ನಮ್ಮದು. ಓ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡುತ್ತೆ ಗುರು ಟ್ರ್ಯಾಕ್ಗೆ ಎಲ್ಲ. ಸೊ ಕಲರ್ಸ್ ಬಂದು ಇದೊಂದು ಕಲರು ರೆಡ್ಡು, ಅದು ಬ್ಲೂ, ವೈಟು. ಕಲರ್ ಸ್ಕೀಮು ಚೆನ್ನಾಗಿದೆ ಗುರು.
ಸೊ ದಟ್ಸ್ ಆಲ್ ಅವರ್ ಸೆಷನ್. ನನಗೂ ಫಸ್ಟ್ ಟೈಮು ಚೆನ್ನಾಗಿತ್ತು. ಹಲೋ ಗೈಸ್, ಜಸ್ಟ್ ಈಗ ತಾನೇ ಸೆಷನ್ ಎಲ್ಲ ಮುಗಿಸುತ್ತೆ. ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ, ಇದೆ ನನ್ನ ಫಸ್ಟು ಎಕ್ಸ್ಪೀರಿಯನ್ಸ್ ಟ್ರ್ಯಾಕು ಅಂತ. ಓವರಾಲಾಗಿ ಚೆನ್ನಾಗಿತ್ತು ಗುರು. ಒಂದು ಥಿಂಗ್ ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಬೈಕು, ಗೇರ್ ಬೈಕು ಇದೆ ಅಂತಲ್ಲ, ಇವರೇ ಫಸ್ಟ್ ಕೂಡ ಲಾಂಚ್ ಮಾಡಿರೋದು. ಸೊ ಆ ಫೀಲ್ ಸ್ವಲ್ಪ ವಿಯರ್ಡಾಗಿತ್ತು. ಅದೊಂದು ಬಿಟ್ಟರೆ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು ಗುರು.